ಹೇಳಿ ಸರ್. ಇವತ್ತು ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಏನು ಕೇಂದ್ರ ಸರ್ಕಾರ ಅಣು ವಿದ್ಯುತ್ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಸಿದ್ಧತೆ ಮಾಡ್ತಿದೆ ಅನ್ನೋದು ಇವತ್ತು ಅಲ್ಲಿ ಜನರ ಹಾಗೂ ಸಾಗರ ತಾಲೂಕಿನ ಜನರ ಆತಂಕಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ನೀವು ಜಿಲ್ಲಾಧಿಕಾರಿಯಾಗಿ ಏನು ಸ್ಪಷ್ಟನೆ ಇದೆ? ನಾನು ಈ ವಿಷಯದ ಬಗ್ಗೆ ಮುಂಚೆ ಕೂಡ ಸ್ಪಷ್ಟೀಕರಣವನ್ನು ಹಲವಾರು ಬಾರಿ ನೀಡಿದ್ದೇನೆ. ಇದು ಏನಂತ ಹೇಳಿದ್ರೆ, ಒಂದು ರಿವ್ಯೂ ಮೀಟಿಂಗಲ್ಲಿ ನಮಗೆ NTPC ಅವರು ರಾಜ್ಯದಲ್ಲಿ ಒಂದು 5 ರಿಂದ 6 ಸ್ಥಳಗಳಲ್ಲಿ ಅಣು ವಿದ್ಯುತ್ ಯೋಜನೆಯನ್ನು ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ಲೇಸ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ, ಅದರಲ್ಲಿ ಯಾವುದರಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ, ಅಥವಾ ಮಾಡದೇ ಇರಬಹುದು. ಈ ವಿಷಯದ ಹಿನ್ನೆಲೆಯಲ್ಲಿ ನಮಗೆ ಐಡೆಂಟಿಫೈ ಮಾಡಿರತಕ್ಕಂತಹ ಭೂಮಿಯ ಸ್ವರೂಪ ಏನಿದೆ ಅನ್ನುವಂಥ ಮಾಹಿತಿನ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಕೇಳಿದ ಮೇರೆಗೆ ನಾವು ಆ ಮಾಹಿತಿಯನ್ನು ಬೇಸೂರು ಗ್ರಾಮದಲ್ಲಿ ಏನು ಗೋಮಾಳ ಜಮೀನಿದೆ, ಅದರಲ್ಲಿ ಎಷ್ಟು ಮನೆಗಳಿದೆ, ಎಷ್ಟು ಜನ ಅಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದಾರೆ, ಈ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸಿ ಮಾಹಿತಿಯನ್ನು ತೆಗೆದುಕೊಂಡ್ವಿ. ಆನಂತರ ಎಲ್ಲ ಜನಪ್ರತಿನಿಧಿಗಳು ಈ ವಿಷಯದ ಏನು ಮಾಹಿತಿಯನ್ನು ಕೇಳಿರ್ತಕ್ಕಂಥ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟು, ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವಾರು ಯೋಜನೆಗಳು ಬಂದು ಪರಿಸರದ ಮೇಲೆ ಈಗಾಗಲೇ ಸ್ವಲ್ಪ ಹೆಚ್ಚಿನ ಒತ್ತಡ ಇರೋದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಮತ್ತೊಂದು ಯೋಜನೆ ಬರೋದು ಸೂಕ್ತ ಅಲ್ಲ ಅಂತ ಎಲ್ಲ ಜನಪ್ರತಿನಿಧಿಗಳ ಒಮ್ಮತದ ಅಭಿಪ್ರಾಯ ಆಗಿರೋದ್ರಿಂದ ನಾವು ಯಾವುದೇ ರೀತಿಯ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿಲ್ಲ. ಸರ್ಕಾರ ಕೂಡ ಯಾವುದೇ ರೀತಿಯ ಪ್ರಸ್ತಾವನೆಯನ್ನು ನಮ್ಮಿಂದ ಕೇಳಿಲ್ಲ. ಕೇವಲ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಈ ರೀತಿಯ ಸಂವಾದ ಆಗಿದ್ದು ಹೊರತುಬಿಟ್ಟು ಯಾವುದೇ ರೀತಿಯ ಲಿಖಿತ ಕಮ್ಯುನಿಕೇಷನ್ಗಳು ಆಗಿಲ್ಲ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಿಂದಲೂ ಕೂಡ ನಾವು ಯಾವುದೇ ಮಾಹಿತಿಯನ್ನು ನೀಡಿರೋದಿಲ್ಲ. ಅಲ್ಲ, ಯೋಜನೆಗೆ ಪೂರಕವಾದ ಭೂಮಿ ಇಲ್ಲಿ ಲಭ್ಯವಿಲ್ಲ ಅಥವಾ ಇಲ್ಲಿ ಸೂಕ್ತವಾದ ವಾತಾವರಣ ಇಲ್ಲ ಅನ್ನೋದನ್ನ ನೀವು ಸರ್ಕಾರಕ್ಕೆ ರೈಟಿಂಗ್ಸಲ್ಲಿ ಏನಾದ್ರು ಕೊಟ್ಟಿದ್ದೀರಾ? ಭೂಮಿಯ ಲಭ್ಯತೆ ಅಥವಾ ಸೂಕ್ತತೆ ಬಗ್ಗೆ ಹೇಳೋದಾದರೆ, ಅದನ್ನು ಐಡೆಂಟಿಫೈ ಮಾಡಿದ್ದು ನಾವಲ್ಲ, ಅದನ್ನು NTPCನವರು ಶಾರ್ಟ್ ಲಿಸ್ಟ್ ಮಾಡಿರ್ತಕ್ಕಂಥ ವಿಷಯ ಇಲ್ಲಿ. ಆನಂತರ ಅಲ್ಲಿಯ ಸ್ವರೂಪ ಮಾತ್ರ ಕೇಳಿದ್ದು ಹೊರತು ಅದರದ ಸೂಕ್ತತೆ ಅಥವಾ ಏನು ಸೂಟಬಿಲಿಟಿ ಬಗ್ಗೆ ನಮಗೇನು ಕೇಳಿರಲಿಲ್ಲ. ಸೊ ಹಾಗಾಗಿ ಅದರದ್ದು ನೇಚರನ್ನು ಮಾತ್ರ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇ ಹೊರತು ಯಾವುದೇ ರೀತಿ ಪ್ರಸ್ತಾಪನೆಯನ್ನು ಸರ್ಕಾರ ಕೇಳದೇ ಇರೋದ್ರಿಂದ ನಾನು ಯಾವುದೇ ರೀತಿ ಪ್ರಸ್ತಾವನೆಯನ್ನು ಸಲ್ಲಿಸಿಲ್ಲ. ಇವತ್ತು ಈಗ ರೈತರು ಇವತ್ತು ಕೂಡ ಪ್ರತಿಭಟನೆ ಪಾದಯಾತ್ರೆ ಮಾಡಿ AC ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ಅವರು ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. 30 ದಿನದ ಒಳಗಾಗಿ ನಮಗೆ ರೈಟಿಂಗ್ಸಲ್ಲಿ ಕೊಟ್ಟರೆ ನಮಗೊಂದು ಇದು ಅಂತ, ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾನು ಸ್ಪಷ್ಟವಾಗಿ ಅದೇ ವಿಷಯವನ್ನು ಮತ್ತೊಂದು ಸಾರಿ ಸ್ಪಷ್ಟೀಕರಣ ಕೊಡೋದು ಏನಂತ ಹೇಳಿದ್ರೆ, ಪ್ರಸ್ತಾವನೆಯನ್ನು ಯಾವಾಗ ಸಲ್ಲಿಸ್ತೀವಿ, ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿ ಅಂತ ಯಾವುದಾದ್ರೂ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನಮಗೆ ನಿರ್ದೇಶನ ಕೇಳಿದರೆ ಪ್ರಸ್ತಾವನೆಯನ್ನು ಸಲ್ಲಿಸುವಂಥ ಕ್ರಮ ಇರ್ತದೆ. ಸೋಮೋಟವಾಗಿ ಅಥವಾ ಸ್ವಯಂ ಪ್ರೇರಣೆಯಿಂದ ನಾವು ಇಲ್ಲಿ ಒಂದು ಯೋಜನೆಯನ್ನು ಮಾಡಬೇಕು ಅಥವಾ ಮಾಡಬಾರ್ದು ಅಂತ ವರದಿಯನ್ನು ಸಲ್ಲಿಸುವಂಥ ಏನು ಕ್ರಮ ಇರೋದಿಲ್ಲ. ಆದಾಗ್ಯೂ ಕೂಡ ಇವತ್ತು ಬೃಹತ್ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪರಿಸರ ಆಸಕ್ತರು ಮತ್ತು ಜನಪ್ರತಿನಿಧಿಗಳು, ಸಾರ್ವಜನಿಕರು, ರೈತರು ಎಲ್ಲರೂ ಸೇರಿ ಒಂದು ಒಮ್ಮತದ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅನಂತರ ಲಿಖಿತವಾಗಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅವರ ಭಾವನೆಗಳೇನಿದೆ ಅದನ್ನು ರಾಜ್ಯ ಸರ್ಕಾರಕ್ಕೆ ಯಥಾವತ್ತಾಗಿ ಕಮ್ಯುನಿಕೇಟ್ ಮಾಡುವಂಥ ಕೆಲಸವನ್ನು